ವೆಲ್ಕಮ್ ಬ್ಯಾಕ್ ಗೈಸ್, ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬರ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಯೂಟ್ಯೂಬ್ ವೀಡಿಯೋನ ಮಾಡಿಬಿಡ್ತೀವಿ, ಬಟ್ ಅಪ್ಲೋಡ್ ಮಾಡಬೇಕಾದ್ರೆ ನಮಗೆ ಮೂರು ಆಪ್ಷನ್ ಇರುತ್ತೆ. ಐದರ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಇಲ್ಲೇ ಇರೋದು ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಯಾವುದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಒಂದು ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ವ್ಯೂಸ್ ಯಾವುದ್ರಲ್ಲಿ ಬರುತ್ತೆ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸರಿಯಾದ ಮೆಥಡ್ ಯಾವುದು ಅಪ್ಲೋಡ್ ಮಾಡೋದಕ್ಕೆ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಇದಕ್ಕೆಲ್ಲ ಕಂಪ್ಲೀಟಾಗಿ ಕ್ಲಾರಿಟಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ಫುಲ್ ಆಗೋವಂಥ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್, ಶೇರ್ ಮಾಡಿ ವಿಡಿಯೋನ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಗಾಯ್ಸ್. ಇವಾಗ ನೀವು ವಿಡಿಯೋ ಮಾಡ್ತೀರಾ, ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಡೈರೆಕ್ಟಾಗಿ ಯೂಟ್ಯೂಬಿಂದ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನೂ ಹಾಕೋದಕ್ಕೆ ಆಗೋದಿಲ್ಲ. ಡೈರೆಕ್ಟಾಗಿ ಯೂಟ್ಯೂಬಿಂದ ಅಪ್ಲೋಡ್ ಮಾಡಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋವಂಥ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಅಥವಾ ಅಪ್ಲಿಕೇಶನ್ ಯಾವುದರಿಂದ ಅಪ್ಲೋಡ್ ಮಾಡಬೇಕು ಅಂತಂದರೆ ಕ್ರೋಮಿಂದ ಅಪ್ಲೋಡ್ ಮಾಡಿ, ಓಕೆನಾ. ಸೊ ಕ್ರೋಮಲ್ಲಿ ಡೀಟೇಲ್ಸ್ನ ಕರೆಕ್ಟಾಗಿ ಒಂದೇ ಸರಿ ಹಾಕ್ಬೋದು. ಹಾಗೆಯೇ ಈ ಎಂಡ್ ಸ್ಕ್ರೀನ್ ಏನಿರುತ್ತೆ, ಆ ಎಂಡ್ ಸ್ಕ್ರೀನ್ನ ನಾವು ಅಪ್ಲೋಡ್ ಮಾಡಬೇಕಾದ್ರೇ ಹಾಕ್ಬೋದು. ಎಂಡ್ ಸ್ಕ್ರೀನ್ ಆಗಿರ್ಬೋದು, ಹೈ ಕಾರ್ಡ್ ಆಗಿರ್ಬೋದು, ನಾವು ವೀಡಿಯೋನ ಅಪ್ಲೋಡ್ ಮಾಡೋವಾಗಲೇ ಕ್ರೋಮಲ್ಲಿ ಅಪ್ಲೋಡ್ ಮಾಡಿದಾಗ ಹಾಕ್ಬೋದು. ಹಾಗೆ ಥಂಬ್ನೈಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್, ಟೈಟಲ್ ಪ್ರತಿಯೊಂದು ಕೂಡ ನೀಟಾಗಿ ಹಾಕ್ಬೋದು, ಓಕೆನಾ. ಸೊ ಕ್ರೋಮಲ್ಲಿ ಅಪ್ಲೋಡ್ ಮಾಡಿ. ಇದರಿಂದ ಏನಾಗುತ್ತೆ, ಎಂಡ್ ಸ್ಕ್ರೀನ್ ಐ ಕಾರ್ಡ್ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ವಿಡಿಯೋ ಎಂಡ್ ಆಗೋ ಟೈಮಲ್ಲಿ ನಿಮ್ಮ ವಿಡಿಯೋನೇ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು. ಹಾಗಾಗಿ ವ್ಯೂವರ್ಸ್ಗೆ ಏನಾದರೂ ಅವರಿಗೆ ಇಷ್ಟ ಆಗೋವಂಥ ವೀಡಿಯೋಸ್ ಅದರಲ್ಲಿ ಇದ್ದರೆ ಅವರು ಕ್ಲಿಕ್ ಮಾಡಿ ನೋಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಟೋಮೆಟಿಕಲಿ ವ್ಯೂಸ್ ಜಾಸ್ತಿ ಆಗುತ್ತೆ, ಹಾಗೆಯೇ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಏನಿರುತ್ತೆ ಅದು ಗ್ರೋ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಕ್ರೋಮ್ನ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೀವು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿ. ವೈ ಟಿ ಸ್ಟುಡಿಯೋನ ನಾನು ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಯಾಕೆ ಸೆಕೆಂಡಲ್ಲಿ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ವೈ ಟಿ ಸ್ಟುಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಫಸ್ಟ್ ಟೈಮು ನೀವು ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಮತ್ತೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟ್ಯಾಗ್ಸ್ ಕಾಣಿಸೋದು. ಫಸ್ಟಿಗೆ ಟ್ಯಾಗ್ಸ್ ಎಲ್ಲ ಹಾಕೋದಕ್ಕಾಗೋದಿಲ್ಲ. ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಟ್ಯಾಗ್ಸ್ ಹಾಕ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದೊಂದು. ಮತ್ತು ಎಂಡ್ ಸ್ಕ್ರೀನ್ ಹೈ ಕಾರ್ಡ್ನ ನಾವು ಅಪ್ಲೋಡ್ ಮಾಡೋವಾಗ ಹಾಕೋದಕ್ಕಾಗೋದಿಲ್ಲ. ನೀವು ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದಾದಮೇಲೆ ಮತ್ತೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಹಾಕಬೇಕಾಗುತ್ತೆ ಎಂಡ್ ಸ್ಕ್ರೀನು ಮತ್ತು ಹೈ ಕಾರ್ಡ್ನ. ನಾನು ವೈ ಟಿ ಸ್ಟುಡಿಯೋದಲ್ಲಿ ಕರೆಕ್ಟಾಗಿ ಯಾವ ರೀತಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ವೈ ಟಿ ಸ್ಟುಡಿಯೋದಲ್ಲಿ ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳಿ ವೈ ಟಿ ಸ್ಟುಡಿಯೋನ. ನೆಕ್ಸ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಸೊ ನೀವು ಹಂಗೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅದನ್ನು ಲಾಸ್ಟ್ ಆಪ್ಷನಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲ್ಲ, ನಿಮ್ಮ ಚಾನಲ್ ಗ್ರೋತ್ ಕೂಡ ಆಗೋದಿಲ್ಲ ಬೇಗ. ಹಾಗಾಗಿ ನಾನು ಫಸ್ಟಿಗೆ ಕ್ರೋಮು, ನೆಕ್ಸ್ಟು ವೈ ಟಿ ಸ್ಟುಡಿಯೋ, ಲಾಸ್ಟಲ್ಲಿ ಯೂಟ್ಯೂಬ್ನ ರೆಕಮೆಂಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ನ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.